ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಕೃತಿಕಾ. ಇವತ್ತಿನ ಒಂದು ಇದರಲ್ಲಿ ನಾವು ಏನರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಅಂದರೆ ಈ ಒಂದು ಸಿನೋವಿಯಲ್ ಜಾಯಿಂಟ್ಸ್ ಏನಿತ್ತು ಅದರ ಟೈಪ್ ಬಗ್ಗೆ. ಸಿನೋವಿಯಲ್ ಜಾಯಿಂಟ್ಸಲ್ಲಿ 6 ಟೈಪ್ಸ್ ಇರುತ್ತೆ. ಆ 6 ಟೈಪ್ಸ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತೇವೆ. ಹಿಂದೆ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಜಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದರ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜಾಯಿಂಟ್ಸಲ್ಲಿ 3 ಟೈಪ್ ಬರುತ್ತೆ: ಫೈಬ್ರಸ್ಸು, ಕಾರ್ಟಿಲೇಜಿನಸ್ಸು, ಸಿನೋವಿಯಲ್ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾಗಿದೆ. ಈಗ ನಾವು ಸಿನೋವಿಯಲ್ ಜಾಯಿಂಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸಿನೋವಿಯಲ್ ಜಾಯಿಂಟ್ಸ್ ಅಂತ ಬಂದಾಗ 2 ಬೋನ್ಸ್ ಮಧ್ಯ ಸಿನೋವಿಯಲ್ ಮೆಂಬ್ರೇನ್ ಇರುತ್ತೆ. ಆ ಮೆಂಬ್ರೇನು ಸಿನೋವಿಯಲ್ ಫ್ಲೂಯಿಡ್ನ ಇವೆರಡರ ಮಧ್ಯೆ ಏನು ಮಾಡುತ್ತೆ, ಸೆಕ್ರೆಟ್ ಮಾಡುತ್ತೆ. ಸೊ ಆವಾಗ ಏನಾಗುತ್ತೆ, ಇವೆರಡು ಬೋನ್ಸ್ ಮಧ್ಯೆ ಫ್ರಿಕ್ಷನ್ ರೆಡ್ಯೂಸ್ ಆಗುತ್ತೆ ಅಂತ ಗೊತ್ತು. ಈಗ ಈ ಒಂದು ಸಿನೋವಿಯಲ್ ಜಾಯಿಂಟ್ಸು 6 ಟೈಪ್ಸ್ ಇದೆ. ಸಿನೋವಿಯಲ್ ಜಾಯಿಂಟ್ಸ್ನ ನಾವು ತಿಳ್ಕೊಬೇಕು ಅಂತ ಅಂದರೆ ಕೈ ಕಾಲನ್ನು ನೋಡಿಕೊಂಡ್ರೆ ಸಾಕು, ನಮಗೆ 6 ಟೈಪ್ ಆಫ್ ಜಾಯಿಂಟ್ಸ್ ಕೂಡ ಸಿಕ್ಬಿಡುತ್ತೆ. ಇವಾಗ ಕೈನ ತಗೊಳ್ಳೋಣ. ಇದು ಯುಮರಸ್ ಬೋನು, ಇಲ್ಲಿಗೆ ಅಟ್ಯಾಚ್ ಆಗಿದೆ, ಹಾಗಾದರೆ ಇಲ್ಲಿ ಒಂದು ಜಾಯಿಂಟ್ ಇರುತ್ತೆ. ರೇಡಿಯಸ್ ಆ್ಯಂಡ್ ಅಲ್ನ ಇಲ್ಲಿ ಅಟ್ಯಾಚ್ ಆಗಿದೆ, ಹಾಗಾದರೆ ಇಲ್ಲೊಂದು ಜಾಯಿಂಟ್ ಇರುತ್ತೆ. ರೇಡಿಯಸ್ ಒಂದಿದೆ, ಹಲ್ನ ಒಂದಿದೆ. ಸೊ ಇವೆರಡರ ಮಧ್ಯೆ ಒಂದು ಜಾಯಿಂಟ್ ಇರಬೇಕು. ಸೊ 3 ಜಾಯಿಂಟ್ಸ್ ಆಯಿತು. ಇಲ್ಲಿ ಕಾರ್ಪೆಲ್ಸ್ ಇದೆ, 8 ಕಾರ್ಪೆಲ್ಸ್ ಇದೆ. 8 ಕಾರ್ಪೆಲ್ಸ್ ಮಧ್ಯನೂ ಕೂಡ ಜಾಯಿಂಟ್ಸ್ ಇರುತ್ತೆ, 4 ಆಯಿತು. ಕಾರ್ಪೆಲ್ಲು ಮತ್ತು ಈ ಮೆಟಾ ಕಾರ್ಪೆಲ್ಸ್ ಮಧ್ಯೆ ಜಾಯಿಂಟ್ ಇರುತ್ತೆ, 5 ಆಯಿತು. ಮೆಟಾಕಾರ್ಪೆಲ್ಲು ಪೆಲೆಂಜಸ್ ಮಧ್ಯೆ ಜಾಯಿಂಟ್ ಇರುತ್ತೆ, 6 ಆಯಿತು. ಅದೇ ಥರ ನೀವು ಕಾಲ್ಗೂ ಕೂಡ ಕಂಪೇರ್ ಮಾಡ್ಕೊಳ್ಳಿ. ಫೆಮ್ಯೂರು ಮತ್ತು ಅಸಿಟಾಬ್ಯುಲಮ್ ಮಧ್ಯ, ಮತ್ತು ಫೆಮ್ಯೂರು ಟಿಬಿಯಾ ಆ್ಯಂಡ್ ದೆನ್ ಫೆಬಿಲಾ ಮಧ್ಯ, ಮತ್ತು ಟಿಬಿಯಾ ಆ್ಯಂಡ್ ಫೆಬಿಲಾ ಮಧ್ಯನೇ, ಆಮೇಲೆ ಟಾರ್ಸಿಲ್ಸ್ ಮಧ್ಯನೇ, ಟಾರ್ಸಿಲ್ಸ್ ಆ್ಯಂಡ್ ಮೆಟಾಟಾರ್ಸಿಲ್ಸ್ ಮಧ್ಯ, ಮೆಟಾಟಾರ್ಸಿಲ್ಸ್ ಆ್ಯಂಡ್ ಪೆಲೆಂಜಸ್ ಮಧ್ಯ. ಟೋಟಲ್ 6 ಜಾಯಿಂಟ್ಸ್ನ ನಾವು ಇಲ್ಲಿ ಸಿನೋವಿಯಲ್ ಜಾಯಿಂಟ್ಸ್ ಆಗಿ ನೋಡ್ಬೋದು, ವಿಚ್ ಶೋಸ್ ಅ ಮ್ಯಾಕ್ಸಿಮಮ್ ಮೂಮೆಂಟ್. ಒಂದೊಂದನ್ನೇ ತಿಳ್ಕೊಂಡು ಹೋಗೋಣ. ಇಲ್ಲಿ ಇವಾಗ ಯುಮರಸ್ ಬೋನ್ ಇದೆ, ಅದೇನಾಗಿದೆ, ಇಲ್ಲಿ ಗ್ಲೀನಾಯ್ಡ್ ಕ್ಯಾವಿಟಿ ಅಂತ ಇರುತ್ತೆ. ಆ ಕ್ಯಾವಿಟಿಗೆ ಏನಾಗಿದೆ, ಅಟ್ಯಾಚ್ ಆಗಿದೆ. ಹಿಂದೆ ಇರೋ ಸ್ಕ್ಯಾಪ್ಯುಲಾ ಇಲ್ಲಿ ಗ್ಲೀನಾಯ್ಡ್ ಕ್ಯಾವಿಟಿ ಫಾರ್ಮೇಷನ್ ಮಾಡಿರುತ್ತೆ. ಆ ಗ್ಲೀನಾಯ್ಡ್ ಕ್ಯಾವಿಟಿಗೆ ಈ ಯುಮರಸ್ಸು ಅಟ್ಯಾಚ್ ಆಗಿದೆ. ಈ ಗ್ಲೀನಾಯ್ಡ್ ಕ್ಯಾವಿಟಿ ಕಪ್ ಥರ ಇರುತ್ತೆ, ಸಾಕೆಟ್ ಥರ. ಈ ಒಂದು ಯುಮರಸ್ ಬೋನು ಅಟ್ಯಾಚ್ ಆಗಿದೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಯಾವ ಜಾಯಿಂಟು? ಫಸ್ಟ್ ಟೈಪ್ ಆಫ್ ಸಿನೋವಿಯಲ್ ಜಾಯಿಂಟ್ ಇಸ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಇವಾಗ ನೋಡಿ, ಇವಾಗ ಈ ಕೈಯಲ್ಲಿ ಏನಿತ್ತು, ಯುಮರಸ್ ಬೋನ್ ಇತ್ತು. ಆ ಯುಮರಸ್ ಬೋನು ಈ ಗ್ಲೀನಾಯ್ಡ್ ಕ್ಯಾವಿಟಿಗೆ ಏನಾಯಿತು, ಬಂದು ಅಟ್ಯಾಚ್ ಆಯಿತು. ಇದು ಸಾಕೆಟ್ ಥರ ಇದೆ, ಇದು ಬಾಲು. ಹಾಗಾದರೆ ದಿಸ್ ಇಸ್ ಅ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಇವಾಗ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ನ ನಾವು ನೋಡಿ, ಇವಾಗ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟಿಂದ ನಾವು ಎಲ್ಲ ಡೈರೆಕ್ಷನಲ್ಲೂ ಕೂಡ ಮೂವ್ಮೆಂಟ್ ಮಾಡ್ಬೋದು. ಕೈನ ನಾವು ರೊಟೇಟ್ ಮಾಡ್ಬೋದು ಅಂತಂದರೆ ಮೂವ್ಮೆಂಟ್ ಇನ್ ಆಲ್ ಡೈರೆಕ್ಷನ್ ಆಗುತ್ತೆ. ಕಾಲನ್ನು ಕೂಡ ನಾವೇನು ಮಾಡ್ಬೋದು, ರೊಟೇಟ್ ಮಾಡ್ಬೋದು. ಈ ಥರ ಅಲ್ಲ, ನಾವು ರೌಂಡ್ ಹಾಕ್ಬೋದು. ಹಾಗಾದರೆ ಮೂವ್ಮೆಂಟ್ ಇನ್ ಆಲ್ ಡೈರೆಕ್ಷನ್ ಆಗುತ್ತೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟಿಂದ. ಹಾಗಾದರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು ಎಲ್ಲಿರುತ್ತೆ? ಒಂದು ಯುಮರಸ್ ಮತ್ತು ಒಂದು ಗ್ಲೀನಾಯ್ಡ್ ಕ್ಯಾವಿಟಿ ಮಧ್ಯ, ಮತ್ತು ಈ ಒಂದು ಫೆಮ್ಯೂರ್ ಥೈ ಬೋನ್ ಏನಿದೆ ಆ ಒಂದು ಫೆಮ್ಯೂರ್ ಮತ್ತು ಅಸಿಟಾಬ್ಯುಲಮ್ ಮಧ್ಯ. ಓಕೆ, ಅರ್ಥ ಆಯಿತು. ಈಗ ಈ ರೇಡಿಯಸ್, ಇಲ್ಲಿ ರೇಡಿಯಸ್ ಇದೆ, ಇಲ್ಲಿ ಹಲ್ನ ಇದೆ, ಅವು ಇಲ್ಲಿ. ಇನ್ನೊಂದು ಇದೇನಿದೆ, ಈ ಒಂದು ಜಾಯಿಂಟ್ನ ಶೋಲ್ಡರ್ ಜಾಯಿಂಟ್ ಅಂತ ಕರಿತೀವಿ. ಓಕೆನಾ? ಈಗ ಈ ಜಾಯಿಂಟ್ನ ಹಿಪ್ ಜಾಯಿಂಟ್. ಇದು ಹಿಪ್ ಪಾರ್ಟ್ ತಾನೆ, ಈ ಹೊಟ್ಟೆ ಪಾರ್ಟ್ ಇಲ್ಲಿ ಅಬ್ಡಾಮಿನಲ್ ಕೆಳಗಡೆ ಇರೋದು, ಪ್ಯೂಬಿಸ್ ಏರಿಯಾದಲ್ಲಿ ಇರೋದು ಹಿಪ್ ಪಾರ್ಟ್. ಅದಕ್ಕೆ ಈ ಹಿಪ್ ರೊಟೇಷನ್ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿರ್ತೀವಲ್ವಾ. ಸೊ ಹಾಗಾಗಿ ದಟ್ ಇಸ್ ಅ ಹಿಪ್ ಜಾಯಿಂಟ್. ಇದು ಏನಾಗುತ್ತೆ, ಶೋಲ್ಡರ್ ಜಾಯಿಂಟ್. ಈಗ ಇಲ್ಲಿ ಎಲ್ಬೋ ಹತ್ರ ಏನಿದೆ ಅದೇನಾಗಿದೆ, ಇಲ್ಲಿ ಅಟ್ಯಾಚ್ ಆಗಿದೆ. ಹಾಗಾದ್ರೆ ಇಲ್ಲೊಂದು ಜಾಯಿಂಟ್ ಇರುತ್ತೆ, ನಾವು ಹಿಂಜ್ ಜಾಯಿಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹಿಂಜ್ ಜಾಯಿಂಟ್ ಅಂತ ಕರಿತೀವಿ. ಏನಿದು? ಹಿಂಜ್ ಜಾಯಿಂಟ್. ರೇಡಿಯಸ್ ಆ್ಯಂಡ್ ಅಲ್ನ ಯುಮರಸ್ಗೆ ಅಟ್ಯಾಚ್ ಆಗಿರೋ ಜಾಯಿಂಟು ಹಿಂಜ್ ಜಾಯಿಂಟ್. ದಿಸ್ ಈಸ್ ದ ಹಿಂಜ್ ಜಾಯಿಂಟಲ್ಲಿ ಮೂವ್ಮೆಂಟ್ ಇನ್ ಒನ್ ಡೈರೆಕ್ಷನ್ ಓನ್ಲಿ. ನಾನು ಹಿಂಗೆ ಮಾಡ್ಬೋದೇ ಹೊರತು ಈ ಕೈನ ಹಿಂದಕ್ಕೆ ಮುರಿಯೋದಕ್ಕಾಗಲ್ಲ. ಓಕೆ, ಒಂದೇ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಮಾಡ್ಬೋದೇ ಹೊರತು ಇನ್ನೊಂದು ಪ್ಲೇನಲ್ಲಿ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಮೂವ್ಮೆಂಟ್ ಇನ್ ಒನ್ ಪ್ಲೇನ್ ಆಗೋದು ಹಿಂಜ್ ಜಾಯಿಂಟಲ್ಲಿ. ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ? ಸೇಮ್ ಒಂದು ರೇಡಿಯಸ್ ಅಲ್ನ ಮತ್ತು ಯುಮರಸ್ ಮಧ್ಯ ಇರೋದು, ಮತ್ತು ಇನ್ನೊಂದಲ್ಲಿ ಟಿಬಿಯಾ ಫಿಬ್ಯುಲಾ ಏನಿರುತ್ತೆ ಈ ಕಾಲುಗಳಲ್ಲಿ ಅದು, ಮತ್ತು ಒಂದು ಥೈ ಬೋನ್ ಮಧ್ಯ ಇರೋದು, ಫೆಮ್ಯೂರ್ ಮಧ್ಯ ಇರೋದು. ನೋಡಿ, ಇವಾಗ ಇದು ಎಲ್ಬೋ, ರೈಟಾ? ಇದೇನು ಎಲ್ಬೋ, ಇದು ಎಲ್ಬೋ, ಹಾಗಾಗಿ ಇದು ಎಲ್ಬೋ ಜಾಯಿಂಟ್. ಇದು ನೀ ಆಗುತ್ತೆ, ಹಾಗಾಗಿ ಇದು ನೀ ಜಾಯಿಂಟ್. ಅರ್ಥ ಆಯಿತು? ಮೂವ್ಮೆಂಟ್ ಇನ್ ಒನ್ ಪ್ಲೇನ್. ನೆಕ್ಸ್ಟ್ ಬರೋದು ಯಾವುದು? ರೇಡಿಯಸ್ ಮತ್ತು ಹಲ್ನ ಮಧ್ಯನೇ ಒಂದು ಜಾಯಿಂಟ್ ಇದೆ, ಇದನ್ನ ಪಿವೋಟ್ ಜಾಯಿಂಟ್ ಅಂತ ಕರಿತೀವಿ. ಯಾವ ಜಾಯಿಂಟು? ಪಿವೋಟ್ ಜಾಯಿಂಟ್ ಅಂತ. ಪಿವೋಟ್ ಜಾಯಿಂಟ್ ಅಂತ ಆಲ್ರೆಡಿ ನಾವು ಒಂದ್ಸಲ ಓದಿದ್ದೀವಿ, ಅದನ್ನ ಇವಾಗ ರಿವೈಸ್ ಮಾಡೋಣ. ದಿಸ್ ಇಸ್ ಅ ಪಿವೋಟ್ ಜಾಯಿಂಟ್.
ಜಾಯಿಂಟ್ ಅಂದರೆ ಮೂವ್ಮೆಂಟ್ ಇನ್ ಒನ್ ಪ್ಲೇನ್ ಅಷ್ಟೇ. ನೋಡಿ ಇವಾಗ ನಾನು ರೇಡಿಯಸ್ ಅಲ್ನ ಮೂವ್ ಮಾಡಬೇಕು ಅಂತಂದರೆ ರೊಟೇಟ್ ಮಾಡ್ಬೋದು, ಸ್ಲೈಟ್ಲಿ ರೊಟೇಟರಿ ಆಗಿರುತ್ತೆ ಹೊರತು ಇನ್ಯಾವ ರೀತಿ ಮೂವ್ಮೆಂಟ್ ಆಗಲ್ಲ. ಹಾಗಾಗಿ ಮೂವ್ಮೆಂಟ್ ಇನ್ ಒನ್ ಪ್ಲೇನ್ ಎಲ್ಲಿರುತ್ತೆ, ಬಿಟ್ವೀನ್ ರೇಡಿಯಸ್ ಆ್ಯಂಡ್ ಅಲ್ನ ಇರುತ್ತೆ. ಕಾಲಗಳಲ್ಲಿ ನೋಡಿದ್ರೆ ಬಿಟ್ವೀನ್ ಟಿಬಿಯಾ ಆ್ಯಂಡ್ ಫೆಬ್ಯುಲಾ ಇರುತ್ತೆ. ಇನ್ನೊಂದು ನೆಕ್ಸ್ಟ್ ಎಲ್ಲಿರುತ್ತೆ, ಇನ್ನೊಂದು ಪಿವೋಟ್ ಜಾಯಿಂಟ್ ಅನ್ನೋದು ಈ ಒಂದು ಏನು ಸರ್ವೈಕಲ್ ವರ್ಟಿಬ್ರೆ ಇತ್ತು, ಇಲ್ಲಿ ಫಸ್ಟ್ ಸರ್ವೈಕಲ್ ಇವೆಲ್ಲ ಸರ್ವೈಕಲ್ ವರ್ಟಿಬ್ರೆಗಳು 7 ಇರ್ತವೆ ಆ ಬೋನ್ಸ್ ವರ್ಟಿಬ್ರೆದಲ್ಲಿ. ಅದರಲ್ಲಿ ಫಸ್ಟ್ ಅದನ್ನು ನಾವು ಅಟ್ಲಾಸ್ ಅಂತ ಕರಿತಾ ಇದ್ವಿ, ಸೆಕೆಂಡ್ ಅನ್ನ ಆಕ್ಸಿಸ್ ಅಂತ ಕರಿತಾ ಇದ್ವಿ. ಈ ಅಟ್ಲಾಸ್ ಮತ್ತೆ ಆಕ್ಸಿಸ್ ಮಧ್ಯೆ ಏನಿರುತ್ತೆ, ಯಾವ ಜಾಯಿಂಟ್ ಇರುತ್ತೆ, ಆ ಜಾಯಿಂಟ್ ಹೆಸರು ಬಂದ್ಬಿಟ್ಟು ಪಿವೋಟ್ ಜಾಯಿಂಟ್. ಅದರಿಂದ ಏನು ಮಾಡ್ಬೋದು ನಾವು, ನೋ ಮೂಮೆಂಟ್ನ ಮಾಡ್ಬೋದು. ಊಟ ಬೇಕಾ ನಿನಗೆ, ನೋ, ರೈಟ್, ನೋ 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 ಮೂಮೆಂಟ್. ಒತ್ತೀಯಾ, ರೈಟ್, ನೋ ಮೂಮೆಂಟ್ನ ಮಾಡೋದಕ್ಕೆ ಯೂಸ್ ಆಗೋದು ಪಿವೋಟ್ ಜಾಯಿಂಟ್. ಹಾಗಾದ್ರೆ ಪಿವೋಟ್ ಜಾಯಿಂಟು ಏನಾಗಿರುತ್ತೆ, ಮೂಮೆಂಟ್ ಇನ್ ಒನ್ ಪ್ಲೇನ್ ಆಗಿರುತ್ತೆ. ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ, ಬಿಟ್ವೀನ್ ರೇಡಿಯಸ್ ಆ್ಯಂಡ್ ಅಲ್ನಾ, ಬಿಟ್ವೀನ್ ಟಿಬಿಯಾ ಆ್ಯಂಡ್ ಫೆಬ್ಯುಲಾ, ಆ್ಯಂಡ್ ದೆನ್ ದಿಸ್ ಇಸ್ ಬಿಟ್ವೀನ್ ಅಟ್ಲಾಸ್ ಆ್ಯಂಡ್ ಆಕ್ಸಿಸ್ ಇರುತ್ತೆ. ಅದು ಪಿವೋಟ್ ಜಾಯಿಂಟ್ ಆಗಿರುತ್ತೆ. ಮೂವ್ಮೆಂಟ್ ಇನ್ ಒನ್ ಪ್ಲೇನ್, ಇಲ್ಲಿ ನೋ ಮೂವ್ಮೆಂಟ್ನ ಮಾಡಬಹುದು, ರೈಟಾ. ಇನ್ನೊಂದು ಅಟ್ಲಾಂಟೋ ಆಸಿಪಿಟಲ್ ಜಾಯಿಂಟ್ ಅಂತ ಬರುತ್ತೆ, ಅದರಿಂದ ಎಸ್ ಮೂವ್ಮೆಂಟ್ ಮಾಡ್ಬೋದು. ಅದು ಬೇರೆ ಒಂದು ಟೈಪಲ್ಲಿ ಬರುತ್ತೆ, ಅದನ್ನು ಆಮೇಲೆ ನೋಡೋಣ. ನೆಕ್ಸ್ಟ್ ಜಾಯಿಂಟ್ ಯಾವುದು, ಇವಾಗ ಇದೇನಾಯಿತು, ಪಿವೋಟ್ ಜಾಯಿಂಟ್ ಆಯಿತು. ಇವಾಗ ಬಿಟ್ವೀನ್ ಕಾರ್ಪೆಲ್ಸ್, ಇಲ್ಲಿ ಕಾರ್ಪೆಲ್ಸ್ ಬರುತ್ತೆ, ಬಿಟ್ವೀನ್ ಕಾರ್ಪೆಲ್ಸ್ ಒಂದು ಜಾಯಿಂಟ್ಸ್ ಇರುತ್ತೆ. ಯಾವ ಜಾಯಿಂಟು, ಸ್ಲೈಡಿಂಗ್ ಆ್ಯಂಡ್ ಆರ್ ಅ ಗ್ಲೈಡಿಂಗ್ ಜಾಯಿಂಟ್. ಸ್ಲೈಡಿಂಗ್ ಆರ್ ಗ್ಲೈಡಿಂಗ್ ಜಾಯಿಂಟ್, ಎಲ್ಲಿ ಸ್ಲೈಡಿಂಗ್ ಆರ್ ಗ್ಲೈಡಿಂಗ್ ಜಾಯಿಂಟ್, ಸ್ಲೈಡಿಂಗ್ ಆರ್ ಗ್ಲೈಡಿಂಗ್ ಜಾಯಿಂಟ್ ಎಲ್ಲಿ, ಬಿಟ್ವೀನ್ ಕಾರ್ಪೆಲ್ಸ್ ಇಲ್ಲಾಂದರೆ ಬಿಟ್ವೀನ್ ಟಾರ್ಸೆಲ್ಸ್. ಟಾರ್ಸೆಲ್ಸ್ ಅಂದರೆ ಈ ಒಂದು ಹಿಂಡಿ ಏನಿರುತ್ತೆ, ಹೀಲ್ ಅಂತ ಕರಿತೇವಲ್ಲ, ಅಲ್ಲಿ, ಓಕೆನಾ. ಇದು ವ್ರಿಸ್ಟ್ ಜಾಯಿಂಟ್ ಆಗುತ್ತೆ, ಅದು ಹೀಲ್ ಜಾಯಿಂಟ್ ಆಗುತ್ತೆ. ಬಿಟ್ವೀನ್ ಕಾರ್ಪೆಲ್ಸ್ ಆರ್ ಬಿಟ್ವೀನ್ ಟಾರ್ಸೆಲ್ಸ್ ಇರೋದು ಯಾವುದು, ಸ್ಲೈಡಿಂಗ್ ಆರ್ ಗ್ಲೈಡಿಂಗ್ ಜಾಯಿಂಟ್. ದೆನ್ ಬರೋದು ಸ್ಯಾಡಲ್ ಜಾಯಿಂಟ್ ಅಂತ. ಏನು, ಸ್ಯಾಡಲ್ ಜಾಯಿಂಟ್. ಸ್ಯಾಡಲ್ ಜಾಯಿಂಟ್ ಅಂದರೆ ಈ ಒಂದು ಕಾರ್ಪೆಲ್ಸು ಮತ್ತು ಈ ಒಂದು ಮೆಟಾ ಕಾರ್ಪೆಲ್ಸ್ ಏನಿದೆ ಅದ್ರ ಮಧ್ಯ, ಟಾರ್ಸೆಲ್ಸು ಮತ್ತು ಮೆಟಾ ಟಾರ್ಸೆಲ್ಸ್ ಏನಿರುತ್ತೆ ಅದ್ರ ಮಧ್ಯ. ಇವು ಸ್ಲೈಟ್ಲಿ ಅಂದರೆ ಲಿಟಲ್ ಏನಾಗಿರುತ್ತೆ, ಪೂರ್ ಬಾಲ್ ಆ್ಯಂಡ್ ಸಾಕೆಟ್ ಆಗಿರ್ತವೆ. ಅಂದರೆ ಇಷ್ಟು ಇಲ್ಲಿ ಎಷ್ಟಿದೆ ಪವರ್ಫುಲ್ ಆಗಿ, ಅಷ್ಟು ಬಾಲ್ ಆ್ಯಂಡ್ ಸಾಕೆಟ್ ಆಗಿರಲ್ಲ, ಅವು ಸ್ಲೈಟ್ಲಿ ಬಾಲ್ ಆ್ಯಂಡ್ ಸಾಕೆಟ್ ಆಗಿರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅ ಮೂವ್ಮೆಂಟ್ ಇನ್ ಅ ಟೂ ಪ್ಲೇನ್. ನಾವು ನೋಡಿ, ಟೂ ಪ್ಲೇನ್ ಅಂದರೆ ಮೂವ್ಮೆಂಟ್ ಇನ್ ಆಲ್ ಡೈರೆಕ್ಷನ್. ವ್ರಿಸ್ಟ್ನ ನಾವು